ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಮಧ್ಯಾಹ್ನ 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಶಿರಾ. ಏನಕ್ಕಪ್ಪ ಅಂದರೆ ಒಂದು ಟೈಲರಿಂಗ್ ಮಿಷನ್ ಬೇಕಾಯಿತು, ಅಂದರೆ ಹಳೇದಿತ್ತು, ಅದು ಬೇಡ, ಒಂದು ಹೊಸದು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನರು ಹೋಗ್ತಾ ಇದ್ದೀವಿ. ಟೈಲರಿಂಗ್ ಮಿಷನ್ನು ಎಲ್ಲಿ ಸಿಗ್ತವೆ, ಯಾವ ರೇಂಜಲ್ಲಿ ಸಿಗ್ತವೆ ಅನ್ನೋದನ್ನು ನೋಡಬೇಕು. ನನಗೆ ಒಂದು ಪವರ್ ಮಿಷನ್ ಬೇಕು, ಅಂದರೆ ಲೆಗ್ ಮಿಷನ್ ಬೇಡ, ಪವರ್ ಮಿಷನ್ ಬೇಕಾಯಿತು. ಹಾಗಾಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ನಾವು ಶಿರಾಕ್ಕೆ ಹೊರಟ್ವಿ. ಶಿರಾದಲ್ಲಿ ಔದಾರ್ಯ ಎಂಟರ್ಪ್ರೈಸಸ್ ಅನ್ನೋ ಅಂಗಡಿಗೆ ಬಂದ್ವಿ. ಇಲ್ಲಿ ಎಲ್ಲ ಥರದ ಮಿಷನ್ಸು ಸಿಗ್ತವೆ. ಲೆಗ್ ಮಿಷನ್ಸು, ಪವರ್ ಮಿಷನ್ಸು ಮತ್ತು ಎಂಬ್ರಾಯ್ಡಿಂಗ್ ಮಿಷನ್ಸು, ಎನಿವನ್ ಎಲ್ಲ ಆಲ್ ಟೈಪ್ ಆಫ್ ಮಿಷನ್ಸು ಸಿಗ್ತವೆ. ಹಾಗೆ ಹಳೆ ಮಿಷನ್ಗಳನ್ನೂ ಸಹ ರಿಪೇರಿ ಮಾಡಿಕೊಡ್ತಾರೆ. ನಾನು ಪರ್ಚೇಸ್ ಮಾಡಿದ್ದು ಜಾಕ್ನಲ್ಲಿ A2B ಅನ್ನೋ ಮಿಷನ್ನ ಪರ್ಚೇಸ್ ಮಾಡಿದೆ. ಇದು ನೋಡಿ, ಅದು ಆ ಕಡೆ ಟೂಲು, ಆ ಕಡೆ ಹೆಡ್ ಇದೆ. ಅದನ್ನು ಓಪನ್ ಮಾಡಿ ತೋರಿಸಿ ಅಂದಿದ್ದಕ್ಕೆ ಅವರು ತೋರಿಸ್ತಾವ್ರೆ. ನೋಡಿ ಹೆಡ್ ಯಾವ ಥರ ಇದೆ. ಹೆಣ್ಮಕ್ಳು ಯಾವಾಗಲೂ ಒಬ್ಬರ ಮೇಲೆ ಡಿಪೆಂಡ್ ಆಗ್ದಂಗೆ ಇಂಡಿಪೆಂಡೆಂಟಾಗಿ ಬದುಕೋದನ್ನು ಕಲಿಬೇಕು. ಸ್ವಂತ ದುಡಿಮೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡ್ಬೋದು. ಆದರೆ ಮನ್ಸು ಮಾಡ್ಬೇಕಷ್ಟೇ. ದುಡಿಯೋದಕ್ಕೆ ಯಾವುದಾದ್ರೇನು, ಯಾವ ಕೆಲಸ ಆದ್ರೇನು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಈ ಮೂರನ್ನು ಬಿಟ್ಟು ಬೇರೆ ಏನು ಕೆಲಸ ಮಾಡಿದ್ರೂ ಅದು ತಪ್ಪಾಗಲ್ಲ. ಹೀಗಿದೆ ಮಿಷನ್ನು. ಅವರು 26,000 ಹೇಳಿದರು. ಅಷ್ಟೊಂದು ಆಗಲ್ಲ ಅಂದಿದ್ದಕ್ಕೆ 24,000 ಕೊಡ್ತೀವಿ ಅಂದ್ವಿ. ಅಷ್ಟೊಂದು ಕಮ್ಮಿ ಆಗಲ್ಲ ಅಂತ ಫೈನಲಿ 25,000 ಫಿಕ್ಸ್ ಮಾಡಿರು. ನೇಮ್ ಪ್ಯಾಕ್ ಮಾಡಿಸ್ಕೊಂಡು ಹೊರಡಬೇಕು. ಎಲ್ಲ ಪ್ಯಾಕ್ ಮಾಡೋದಾದಮೇಲೆ ಆಗಲ್ಲ, ಬೈಕ್ನಲ್ಲಿ ಬಸ್ಗಾದ್ರೂ ಹಾಕೊಂಡು ಹೋಗ್ರಿ, ಇಲ್ಲಾಂದರೆ ಆಟೋಕ್ಕಾದ್ರೂ ಹಾಕೊಂಡು ಹೋಗ್ರಿ ಅಂದರು. ನಮ್ಮ ಮನೆಯವ್ರು ಕೇಳಲಿಲ್ಲ. ಹಂಗಾಗಿ ಗಾಡಿ ಮೇಲೆ ಇಟ್ಕೊಂಡು ತಗೊಂಬಂದ್ವಿ. ಬರ್ತಾ ನಮ್ಮ ಯಜಮಾನ್ರು ನನ್ನ ನೋಡಿ ಹೇಗೆ ಬೈತಾರೆ. ಪುಡಿ ಆತಲ್ಲ ಅಂತ ಬಿಸಾಕು, ಮುಂಚೆ ಹೊಡ್ಕೊಂಡು ಹೋಗ್ಬಿಟ್ಟು ಏನು ಹೆಂಗೆ. ಫೈನಲಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಬರ್ತಾ ಅವ್ರಿಗೆ ಮಿಷನ್ ಫಿಟ್ ಮಾಡೋರಿಗೆ ಫೋನ್ ಮಾಡಿದ್ವಿ. ಅವರು ಬೆಳಿಗ್ಗೆ ಬರ್ತೀವಿ ಅಂದರು. ಫಿಟ್ ಮಾಡೋ ಚಾರ್ಜ್ ಬಂದುಬಿಟ್ಟು 800 ರೂಪಾಯಿ. ಅಲ್ಲಿಗೆ 25,800 ರೂಪಾಯಿ ಟೋಟಲ್ ರೆಡಿ ಮಾಡಿಕೊಟ್ಟಂಗೆ ಅವರು ಹೊರಟರು. Usah pada lagi kau tiap lagi.